ಈ ಜಮೀರ್ ಸಾಹೇಬರು ಇಲ್ಲಿ ಬರಬಾರ್ದು ಅಂತ ಯಾರು ಅವನು ಹೇಳಕ್ಕೆ? ಎಲ್ಲರಿಗೂ ಸೇರ್ಕೊಂಡು ಬಿಜೆಪಿ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಅನುಭವ ಇದೆ. ಅವರು ಬಿಜೆಪಿಗೆ ಹೋಗಿ ಬಂದರು, ಅವರಿಗೆ ಅನುಭವ ಇದೆ. ಜಮೀರ್ ಸಾಹೇಬರು ದಾವಣಗೆರೆಗೆ ಬಂದ್ರೆ ನಾವು ಎಲೆಕ್ಷನ್ ಮಾಡಲ್ಲ. ಮಂತ್ರಿಯಾಗಿ ನಮ್ಮ ಭಾಗದಲ್ಲಿ ಎಷ್ಟು ಕೆಲಸ ಮಾಡಿದಾರೋ, ವಿಧಾನ ಪರಿಷತ್ ಸದಸ್ಯರಾಗಿ ಜಬ್ಬಾರ್ ಸಾಹೇಬರು ಎಷ್ಟು ಕೆಲಸ ಮಾಡಿದಾರೋ ಆತ್ಮಲೋಕನ ಮಾಡ್ಕೋಬೇಕು. ಅವರು ನಾಳೆ ಸಮರ್ಥಿಗೆ ಟಿಕೆಟ್ ಆದ್ರೂ ಕೂಡ ನಮ್ಮ ಸಮುದಾಯ ವೋಟ್ ಮಾಡಲ್ವಾ? ಮಾಡಬೇಡ್ದ ನಾವೆಲ್ಲ? ಹೈಕಮಾಂಡ್ ಮುಸಲ್ಮಾನ್ ಬಾಂಧವರಿಗೆ ಕೊಟ್ರೆ 100% ನಾವು ಗೆಲ್ತೀವಿ. ಜಮೀರ್ ಸಾಹೇಬ್ರ ಕಡೆಯಿಂದ ಪಕ್ಷದ ಶಿಸ್ತು ಕೆಟ್ಟೋಯ್ತು ಅಂತ ಒಂದು ಮಾತು ಬರಬಾರ್ದು. ಇವತ್ತಿಲ್ಲ ನಾಳೆ ಡೆಪ್ಟಿ ಸಿಎಂ ಆಗೋನು, ಇವತ್ತಿಲ್ಲ ನಾಳೆ ಅವಕಾಶ ಬಂದ್ರೆ ಸಿಎಂ ಆಗೋನು. ನೀವು ಯಾವುದೇ ಕಾರಣಕ್ಕೆ ಕೈ ಕಡಿದ್ರೂ ಕೂಡ ನಾವು ಬಿಜೆಪಿಗೆ ಹಾಕಿದ್ದೀವಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಶತಾಯ ಗತಾಯ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲೇಬೇಕಂತೇಳಿ ಒಂದು ಕಡೆ ಜಮೀರ್ ಅಹ್ಮದ್ ಖಾನ್ ಅವರು ಪಟ್ಟು ಬಿದ್ದರೆ, ಇನ್ನೊಂದು ಕಡೆ ಕುಟುಂಬದ ರಾಜಕಾರಣ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರಿಯುತ್ತಾ ಅಂತೇಳಿ ಇನ್ನೊಂದು ಕಡೆ ಎಲ್ಲ ಮತದಾರರು ಕೂಡ ಕಾಯ್ದುಕೊಂಡು ಕೂತಿದ್ದಾರೆ. ಯಾಕಂದರೆ ಒಂದು ಕಡೆ ಮಲ್ಲಿಕಾರ್ಜುನ ಅವ್ರ ಮಗನಿಗೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಲೇಬೇಕಂತೇಳಿ ಅವರು ಕೂಡ ಒಂದು ಕಡೆ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಅಂದರೆ ಏನಂದರೆ ಈ ಬಾರಿಗೆ ಯಾರಿಗೆ ಒಂದು ಇಲ್ಲಿರ್ತಕ್ಕಂಥ ಮತದಾರರು ಮನೆ ಹಾಕ್ತಾರಂತೆ ಕಾದು ನೋಡೋಣ. ಒಂದು ಕಡೆ ನಮ್ಮ ಜೊತೆಗೆ ಅಲ್ಪಸಂಖ್ಯಾತರ ನಿರ್ದೇಶಕರು ಇದ್ದಾರೆ, ನಿಗಮದ ನಿರ್ದೇಶಕರು, ಅವ್ರನ್ನೇ ಮಾತಾಡಿಸ್ತೇನೆ. KPCC ಉಪಾಧ್ಯಕ್ಷರು ಕೂಡ ಇವರು, ಅವ್ರನ್ನೇ ಮಾತಾಡಿಸ್ತೇನೆ. ಈ ಬಾರಿಗೆ ಸರ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಯಾವ ರೀತಿ ನಡೀತಾ ಇರ್ತಕ್ಕಂಥದ್ದು ಸರ್? ನಾನು ಮೊಹಮ್ಮದ್ ಸಿರಾಜ್ ಅಂಥೇಳಿ KPCC ಅಲ್ಪಸಂಖ್ಯಾತರ ವಿಭಾಗದ ಉಪಾಧ್ಯಕ್ಷನಾಗಿದ್ದೀನಿ. ಸರ್ಕಾರದಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕನಾಗಿದ್ದೀನಿ. ಈ ಮುಂಚೆ 3 ಬಾರಿ ನಾನು ಈ ಜಿಲ್ಲೆಗೆ ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿದ್ದೆ. ಇತ್ತೀಚಿನ ಬೆಳವಣಿಗೆಗಳು ನಾವು ನೋಡ್ತಾ ಇದ್ದೀವಿ. ನಾವು ಬಹುದಿನಗಳಿಂದ ನಮ್ಮದು ಬೇಡಿಕೆ ಇತ್ತು, ಅಲ್ಪಸಂಖ್ಯಾತರಿಗೆ ಈ ಭಾಗದಲ್ಲಿ ತಾವು ಒಂದು ಅವಕಾಶ ಮಾಡಿಕೊಡಿ ಅಂಥೇಳಿ. ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೇವೆ ವಿನಃ ಬೇರೆ ಪಕ್ಷದಿಂದ ನಾವು ಬೇರೆ ಸ್ಪರ್ಧೆ ಮಾಡಬೇಕು ಇನ್ನೊಂದು ಆ ರೀತಿಯಾದಂಥ ಮಾಹಿತಿ ಸೃಷ್ಟಿ ಆಗಿಲ್ಲ. ನಾವು ಕೂಡ ಕಾಂಗ್ರೆಸ್ಸಿಂದ ಕೇಳ್ತಾ ಇದ್ದೀವಿ. ಶಾಮನೂರು ಮಲ್ಲಿಕಾರ್ಜುನ್ ಸಾಹೇಬ್ರವರ ಕುಟುಂಬಕ್ಕೂ ಅವರು ಕೇಳ್ತಾ ಇದ್ದಾರೆ. ಅವರು ಕೇಳೋದು ಸಹಜ, ನಾವು ಕೇಳೋದು ಸಹಜ, ಯಾರ್ದು ಏನಿಲ್ಲ. ಅದಕ್ಕೆ ನಿರ್ಧಾರ ಮಾಡೋದು ಯಾರು ಅಂತ ಹೇಳಿದರೆ KPCC ಮತ್ತು ಹೈಕಮಾಂಡ್ನವರು ನಿರ್ಧಾರ ಮಾಡ್ತದೆ. ಈ ಸಮಾಜಕ್ಕೆ ಕೊಡಬೇಕಾ ಏನು ಅವ್ರ ಮನೆಗೆ ಕೊಡಬೇಕಾ, ಅದು ನಿರ್ಧಾರ ಆಗಬೇಕಾಗಿದೆ. ಇಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿರೋದು ನೋಡಿದರೆ ನಾವು ಈಗ ನಿನ್ನೆ ಒಂದು ನಿಯೋಗ ಹೋಗಿತ್ತು. ಅವರೆಲ್ಲ ರಾಜಕೀಯ ನಾಯಕರು. ಅವರು ಇಲ್ಲಿ ಒಂದು 2-3 ಮಾತುಗಳಲ್ಲಿ ನಾನು ನಿಮಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲಿ ಮಾತುಗಳು ಆಗಿರೋದು. ಕೆಲವೊಬ್ಬರು ಹೇಳ್ತಾರೆ ಎಲ್ಲರಿಗೂ ಸೇರ್ಕೊಂಡು BJP ಥರ ಕೆಲಸ ಮಾಡ್ತಾಯಿದ್ದಾರೆ ಅಂಥೇಳಿ. ಅವ್ರಿಗೆ ಅನುಭವ ಇದೆ, ಅವರು BJPಗೆ ಹೋಗಿ ಬಂದವರು, ಅವರಿಗೆ ಅನುಭವ ಇದೆ. ಅವರು ಅದೇ ಮನಸ್ಥಿತಿನಲ್ಲಿ ಇರ್ಬೋದು, ಅವರು ಹೇಳಿದ್ದಾರೆ ಪಾಪ. ಇನ್ನೊಬ್ರು ಹೇಳ್ತಾರೆ ಕೈ ಮುಗ್ದು ಜಮೀರ್ ಸಾಹೇಬರು ದಾವಣಗೆರೆಗೆ ಬರಬಾರ್ದು ಅಂತ. ಜಮೀರ್ ಸಾಹೇಬರು ದಾವಣಗೆರೆಗೆ ಬಂದರೆ ನಾವು ಎಲೆಕ್ಷನ್ನೇ ಮಾಡಲ್ಲ. ಕ್ಲಿಯರ್ ಕಟ್. ಜಮೀರ್ ಸಾಹೇಬರು ನಮಗೆ ದಾವಣಗೆರೆ ದಕ್ಷಿಣಕ್ಕೆ ಸೀಮಿತ ಅಲ್ಲ. ಜಮೀರ್ ಸಾಹೇಬ್ರಿಗೇನು ಕಾಟ ಇಲ್ಲ, ಜಮೀರ್ ಸಾಹೇಬ್ರಿಗೇನು ಚಟ ಇಲ್ಲ, ಅಲ್ಲಿ ಹೇಳಬೇಕು ಇಲ್ಲಿ ಹೇಳಬೇಕಂತೇಳಿ. ನಮ್ಮಂಥ ಇನ್ನೊಂದು ಮಾತು ನಿಮಗೆ ಹೇಳಿಬಿಡ್ತೀನಿ. ಇದರಲ್ಲಿ 2 ಥರದ ನಾಯಕರಿದ್ದಾರೆ. ಸಮಾಜದ ನಾಯಕರು ಬೇರೆ, ರಾಜಕೀಯ ನಾಯಕರು ಬೇರೆ. ಈ ನಿನ್ನೆ ಹೋದರೆಲ್ಲ ರಾಜಕೀಯ ನಾಯಕರು, ಅದರಲ್ಲಿ 1-2 ಸಮಾಜದ ನಾಯಕರು ಇದ್ದರು. ಸಮಾಜದ ನಾಯಕರು ಯಾರು ಅಂತೇಳಿದರೆ ನಮ್ಮ ಮಸೂದಿ ಮುತ್ತೊಲ್ಲಿಗಳು, ಮೊಹಲ್ಲಾ ಅಧ್ಯಕ್ಷರುಗಳು, ಮದ್ರಸಾ ಅಧ್ಯಕ್ಷರುಗಳು, ಇವರೆಲ್ಲ ಏನಿದೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಂಪೇನ್, ನೀವು ರಾಜಕೀಯದಿಂದ ದೂರ ಇದ್ದು ಸಮಾಜದ ಏಳಿಗೆಗಾಗಿ ಕೆಲಸ ಮಾಡೋರು ನಾಯಕರು. ಇವರೆಲ್ಲರೂ ಕೂಡ ಮೊನ್ನೆ ಜಬ್ಬಾರ್ ಸಾಹೇಬರಿಗೆ ಬೆಂಬಲ ಕೊಟ್ಟು ತಾಜ್ ಪ್ಯಾಲೇಸಲ್ಲಿ ಬಂದು ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ಈ ಸಲ ಕೆಲಸ ಮಾಡಿ, ನೀವಾಗಲಿ ಬೇರೆ ಯಾರು ತರಲಿ ನಿಮ್ಮ ಜೊತೆಗೆ ನಾವು ಅದೀವಿ ಅಂಥೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದರು. ಅಲ್ಲಿ ಹೋಗಿ CM ಹತ್ರ ಹೇಳಿದ್ದಾರೆ ಅವ್ರ ಜೊತೆಗೆ ಯಾರು ಇಲ್ಲ ಅಂತ. ಜನ ಹೇಳ್ತಾರೆ ಯಾರಿದ್ದಾರೆ ಯಾರಿಲ್ಲ ಅಂತ. ಅಭಿವೃದ್ಧಿ ಬಗ್ಗೆ ಹೇಳ್ತಾರೆ, ಅಭಿವೃದ್ಧಿ ಮಾಡಿದಾರೋ ಇಲ್ಲ ಅಂಥೇಳಿ. ಅವರು ಮಂತ್ರಿಯಾಗಿ ನಮ್ಮ ಭಾಗದಲ್ಲಿ ಎಷ್ಟು ಕೆಲಸ ಮಾಡಿದಾರೋ, ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿ ಜಬ್ಬಾರ್ ಸಾಹೇಬರು ಎಷ್ಟು ಕೆಲಸ ಮಾಡಿದಾರೋ ಆತ್ಮಲೋಕನ ಮಾಡ್ಕೋಬೇಕು. ಅವರು ನಮ್ಮ ಜನ ಎಲ್ಲೆಲ್ಲಿ ರೋಡ್ ಮಾಡಿದ್ದಾರೆ, ಎಲ್ಲೆಲ್ಲಿ ಕಾಲೇಜ್ ಮಾಡಿದ್ದಾರೆ, ಎಲ್ಲೆಲ್ಲಿ ಮೌಲಾನಾ ಆಜಾದ್ ಸ್ಕೂಲ್ಗಳು ಹಾಕಿದ್ದಾರೆ. ಇದಕ್ಕಿಂತ ಮುಂಚೆ 94ರಿಂದ ಈಗಿರ ತನಕ ಯಾಕಪ್ಪ ಆಗಿಲ್ಲ ಅಂತ ನಾವು ಸೆಲ್ಫ್ ಕ್ವಶನ್ ಮಾಡ್ಕೋಬೇಕು ನಾವು.
ಸರ್ ಇನ್ನೊಂದು ತಾವು ಕೂಡ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ರಿ ಸರ್. ಅಂದರೆ ನೀವು ಇದು ಕಾಂಗ್ರೆಸ್ನ ಭದ್ರಕೋಟೆ ಸರ್. ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ. ಅದರಲ್ಲಿ ನಿರ್ಣಾಯಕ ಮತದಾರ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಮತಗಳು ಸುಮಾರು 85,000ಕ್ಕೂ ಹೆಚ್ಚು. ಸರ್ ಇದು ಏನಂದಾಗುತ್ತೆ ಅಂತಂದರೆ ಒಂದು ಕಡೆ ಇವಾಗ ಜಮೀರ್ ಅಹಮದ್ ಖಾನ್ ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಒಂದು ಸಮುದಾಯದವರಿಗೆ ಟಿಕೆಟ್ ಲಾಬಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಮಲ್ಲಿಕಾರ್ಜುನ ಅವರು ಒಂದು ಕಡೆ ಹೇಳ್ತಾರೆ ಜಮೀರ್ ಅವ್ರಿಗೆ ಈ ದಾವಣಗೆರೆಗೆ ಏನು ಸಂಬಂಧ ಅಂತ ಏಕವಚನದಲ್ಲಿ ವಾಗ್ದಾಳಿ ಮಾಡ್ತಾರೆ ಸರ್. ಇದ್ರ ಬಗ್ಗೆ ತಮ್ಮ ಕಠೋರವಾಗಿ ತಾವು ಹೇಳೋದಾದರೆ. ಹೌದು ಸರ್, ನಾನು ಮೊನ್ನೆ ಎಲ್ಲ ಮಾಧ್ಯಮದವರಿಗೆ ಹೇಳಿದ್ದೀನಿ. ಮೊನ್ನೆ ಅವ್ರು ಏಕವಚನದಲ್ಲಿ ಹೇಳಿದ್ದು ಕ್ಷಮೆ ಯಾಚಿಸ್ಬೇಕಂತೇನು ಹೇಳಿದ್ದೀನಿ. ಮೋಸ್ಟ್ಲಿ ತಾವು ನೋಡಿದ್ದನ್ನು ಕಾಣಲ್ಲ. ಎಲ್ಲ ಮಾಧ್ಯಮದವರಿಗೆ ನಾನು ಹೇಳಿದ್ದೀನಿ. ಅವರು ದಾವಣಗೆರೆ ದಕ್ಷಿಣಕ್ಕೆ ಸೀಮಿತ ರಾಜಕಾರಣ ಅಲ್ಲ. ಅವರು 224 ಕ್ಷೇತ್ರಕ್ಕೂ ಸಂಬಂಧಪಟ್ಟ ನಾಯಕರು. ಅವರಿಗೆ ಈ ರಾಜ್ಯ ಬಿಟ್ಟು ಹೊರ ರಾಜ್ಯದಲ್ಲಿ ಕರೆದಿ ಪ್ರಚಾರ ಮಾಡಿಸ್ತಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಅದರಲ್ಲಿ ತೆಲಂಗಾಣಕ್ಕೆ ನಾನು ಜೊತೆಗೆ ಹೋಗಿದ್ದೆ, ದಿಲ್ಲಿಗೆ ನಾನು ಜೊತೆಗೆ ಹೋಗಿದ್ದೆ. ಕರ್ನಾಟಕದಲ್ಲಿ ಮಾದರಿಯಾಗಿ ಮಾಸ್ ಲೀಡರ್ ಯಾರು ಇದ್ದಾರೆ ಅಂತ ಹೇಳಿದರೆ ಬೇರೆಯವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಸಲೀಂ ಅಹಮದ್ ಇದ್ದಾರೆ, ನಮ್ಮ ತನ್ವೀರ್ ಸೇಠ್ ಅವರು ಇದ್ದಾರೆ, ನಮ್ಮ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರು ಇದ್ದಾರೆ, ಎಲ್ಲ ಶಾಸಕರು ಇದ್ದಾರೆ, ಅವರು ಇಲ್ಲ ಅಂತ ಇಲ್ಲ. ಬಟ್ ಆದರೂ ಮಾಸ್ ಲೀಡರ್ ಯಾರಪ್ಪ ಅಂತ ಹೇಳಿದರೆ ನಮ್ಮ ಕಮ್ಯುನಿಟಿಗೆ BZ ಜಮೀರ್ ಅಹಮದ್ ಖಾನ್ರವರು. ಅವರ ಬೇಡಿಕೆ ಇದೆ. ಅವರಿಗೆ ಏನೇ ಅಂದ್ರೂ ಕೂಡ ಯಾವುದೇ ಒಂದು ಆಗ್ಲಾರದ ಶಬ್ದ ಬಳಸಿದರೆ ಅವರಿಗೆ ಇಡೀ ಸಮುದಾಯ ಅವ್ರ ಪರವಾಗಿ ನಿಂತಿರ್ತದೆ. ಅದು ಯಾರೇ ಹೇಳಲಿ ಗಮನಕ್ಕಿರಬೇಕು. ನಾನು ಮೊನ್ನೆ ತಾನೇ ನಮ್ಮ ಮಂತ್ರಿಯವರಿಗೆ ಹೇಳಿದ್ದೀನಿ. ಅವರು ಮಂತ್ರಿ ಅರ್ಥ ಮಾಡ್ಕೊಂಡು ಬೇರೆ ಇದರಿಂದ ಮಾತಾಡ್ತಿದ್ದಾರೆ. ಈಗ ನಮ್ಮದು ಮಂತ್ರಿಯವ್ರದ್ದು ಏನು ಇದರಲ್ಲಿ ಏನಿಲ್ಲ. ಈಗ ನಾಳೆ ಸಮರ್ಥಿಗೆ ಟಿಕೆಟ್ ಆದ್ರೂ ಕೂಡ ನಮ್ಮ ಸಮುದಾಯ ವೋಟ್ ಮಾಡಲ್ವಾ? ಮಾಡಬೇಡ್ದ ನಾವೆಲ್ಲ ಎಲೆಕ್ಷನ್ ಮಾಡಲ್ವಾ? ಇದು ಯಾಕೆ ಇವರು ಮಂತ್ರಿ ಎದುರುಗಡೆಗೆ ನಿಂತು ಒಬ್ಬರಿಗೆ ಅವಮಾನ ಮಾಡಿಸೋದು ಅದು ಒಳ್ಳೆ ಸಭ್ಯತೆ ಅಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ನಾನು ಹೇಳೋದು ಈ ಜಮೀರ್ ಸಾಹೇಬರು ಇಲ್ಲಿ ಬರಬೇಡ್ದು ಅಂತ ಯಾರು ಅವನು ಹೇಳೋಕ್ಕೆ? ಸರ್ ಅಲ್ಲೋಲ ಕಲ್ಲೋಲ ಆಗುತ್ತಂತ ಸರ್ ಅವ್ರು ಇಲ್ಲಿ ಬಂದರೆ. ಅದೇ ಅಲ್ಲೋಲ ಕಲ್ಲೋಲ ಅಂತ ಹೇಳಿದರೆ ಅವ್ರದ್ದು ಮಾಸ್ ಲೀಡರು ಆ ಟಪ್ ಇದೆ. ಈಗ ನೀವು ಬೇರೆ ಕಡೆನೂ ಭಾಳಷ್ಟು ಜನ ಹೇಳಿದ್ದಾರೆ. ಅವರು ಚಾಲೆಂಜ್ ತೊಗೊಂಡು ಹೋಗಿ ಬಂದಿದ್ದಾರೆ. ಇದಕ್ಕೇನು ಚಾಲೆಂಜ್ ಅಲ್ಲ ಇದು. ಅವ್ರು ಏನೋ ಹೇಳಿದ್ದಾರೆ, ಅವರು ಏನು ಹೇಳಿಸಿದ್ದಾರೆ ಅಷ್ಟು ಹೇಳಿದ್ದಾರೆ ಅಷ್ಟೇ ವಿನ ನನಗೆ ಅವ್ರದ್ದು ಬುದ್ಧಿ ಗೊತ್ತಿದೆ. ಆ ಮಟ್ಟಕ್ಕೆ ಬಂದರೆ ಅದೆಲ್ಲ ಇಲ್ಲ. ಈಗ ಚಾಲೆಂಜ್ ತೊಗೊಳೋದು ಇದು ಬೇರೆ ಪಕ್ಷಕ್ಕೆ ತೊಗೊಂಡು ಚಾಲೆಂಜ್ ತೊಗೊಳ್ತಾ ಇಲ್ಲ. ನಮ್ಮ ಪಕ್ಷದಲ್ಲೇ ಸಮರ್ಥವ್ರು ಕೇಳ್ತಿದ್ದಾರೆ, ನಮ್ಮ ಪಕ್ಷದಲ್ಲೇ ನಾವು ಸಮುದಾಯದವ್ರು ಕೇಳ್ತಿದ್ದೀವಿ. ಯಾರಿಗಾದ್ರೂ ನಾವು ಪಕ್ಷಕ್ಕೆ ದುಡಿಬೇಕು. ಪಕ್ಷಕ್ಕೆ ಡ್ಯಾಮೇಜ್ ಆಗಲಿಲ್ದಂಗೆ ಕೆಲಸ ಮಲ್ಲಿಕಾರ್ಜುನವರು ಮಾಡಬೇಕು, ಪಕ್ಷಕ್ಕೆ ಡ್ಯಾಮೇಜ್ ಆಗಲಿಲ್ದಂಗೆ ಕೆಲಸ ಜಬ್ಬಾರ್ ಸಾಬ್ರವರು ಮಾಡಬೇಕು. ಇದು ಇದ್ದರೆ ಮಾತ್ರ ಮುಂದೆ ನಾವು ಯಾರಿಗೆ ಕೊಟ್ಟರೆ ಚುನಾವಣೆ ನಾವು ಗೆಲ್ಲಕ್ಕೆ ಸಾಧ್ಯ. ಇಲ್ಲ ಹೀಗೆ ನಾವು ಆ ಬಣ ಒಂದು ಈ ಬಣ ಒಂದು ಅಂತ ಮಾಡ್ಕೊಂಡ್ರೆ ನಾಳೆ ನೀವು ಯಾರಿಗೆ ಉತ್ತರ ಕೊಡ್ತೀರಿ? ಸಮಾಜದ ನಾಯಕರು ವಿರೋಧ ಆದರೆ ನೀವು ಯಾರಿಗೆ ಬಂದು ಕನ್ವಿನ್ಸ್ ಮಾಡ್ತೀರಿ ಎಲೆಕ್ಷನ್ ಮಾಡಲಿಕ್ಕೆ? ಅಂದರೆ ಇದು ಇಬ್ಬರು ಜಗಳ ಮೂರನೇದವ್ರು ಲಾಭ ಆಗುವಂಥ ಲಕ್ಷಣಗಳು ಕಾಣುತ್ತಾ? ಇಲ್ಲ, ಮೂರನೇದವರಿಗೆ ಲಾಭ ಆಗಕ್ಕಂತೂ ನಾವು 100ಕ್ಕೆ 100 ಬಿಡೋದಿಲ್ಲ. ಮೂರನೇದವನಿಗೆ ಲಾಭ ಆಗಬೇಕಂತೇಳಿದರೆ ಇಷ್ಟೋ ತನಕ ನಾವು ಲೂಸ್ ಸ್ಟಾಕ್ ಮಾಡಿಬಿಡ್ತಿದ್ವಿ. ಯಾರೂ ಇನ್ನೂವರೆಗೂ ಪಕ್ಷದ ಚೌಕಟ್ಟು ಬಿಟ್ಟು ಯಾರೂ ಮಾತನಾಡಿಲ್ಲ, ಮಾತನಾಡಬಾರ್ದು. ಏನೇ ಇದ್ದರೂ ಪಕ್ಷದ ಚೌಕಟ್ಟಿನಲ್ಲಿ ನಾವು ಒನ್ ಮನಿ ಸದಸ್ಯರಿದ್ದಂಗೆ. ನಮಗೆ ಇಬ್ಬರು ನಾಯಕರೇ, SS ಮಲ್ಲಿಕಾರ್ಜುನ್ ಅವರು ನಮಗೆ ನಾಯಕರೇ, ಜಬ್ಬಾರ್ ಸಾಹೇಬರು ನಮಗೆ ನಾಯಕರೇ. ಅವರೂ ಸೀನಿಯರ್ ಇದ್ದಾರೆ. ಅವ್ರ ವೈಯಕ್ತಿಕ ವಿಚಾರಗಳನ್ನು ಕುಂತು ಬಗೆಹರಿಸ್ಕೋಬೇಕು. ಅವರೇ ಮಂತ್ರಿ ಹೇಳಿದ್ದಾರೆ ಕೂತ್ಕೊಂಡು ಮಾತಾಡೋಣ ಅಂತ. ಒನ್ ಟೈಮ್ ಜಬ್ಬಾರ್ ಸಾಹೇಬ್ರ ಜೊತೆ ಕೂತ್ಕೊಂಡು ಮಾತಾಡಲಿ, ಏನು ತಪ್ಪೇನಿದೆ? ಈಗ ಎಲ್ಲರೂ ಕುಂತು ಮಾತಾಡೋಣ ಅಂತ ಹೇಳಿ ಬಗೆಹರಿಸ್ಕೋಬೇಕಾದ್ರೆ ಜಬ್ಬಾರ್ ಸಾಹೇಬರು ಮಲ್ಲಿಕಾರ್ಜುನ್ ಸಾಹೇಬರು ಕೂತ್ಕೊಂಡು ಮಾತಾಡಿದ ಮೇಲೆ ಒಂದು ನಿರ್ಧಾರಕ್ಕಾಗಲಿ. ಸಮರ್ಥಿಗೆ ಅಂತ ಹೇಳಿದರೆ ಸಮರ್ಥಿಗೆ ಮಾಡೋಣ. ನಾವೇನು ಸಮರ್ಥಿಗೆ ವಿರೋಧ ಇಲ್ಲ. ನಮ್ಮ ಬೇಡಿಕೆ ಕೇಳ್ತಿದ್ದೀವಿ. ಅಲ್ಪಸಂಖ್ಯಾತರಿಗೆ ಅವಕಾಶ ಐತಿ, ಅವಕಾಶ ಕೊಡಿ ಅಂತ ಕೇಳ್ತಿದ್ದೀವಿ. ಕೊಡೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಿದ್ದು. ಅವರು ಜಿಲ್ಲಾ ಮಂತ್ರಿ ಇದ್ದಾರೆ, ಅವ್ರಿಗೆ ಬಿಟ್ಟಿದ್ದು. ಕೂತ್ಕೊಂಡು ಪ್ರಭಾ ಮೇಡಮ್ ಅವರು ಸಂಸತ್ ಸದಸ್ಯರಿದ್ದಾರೆ, ಅವರು ನಮ್ಮ ನಾಯಕರು, ಬೇರೆ ನಾಯಕರು, ನಮ್ಮ ಬ್ಲಾಕ್ ಅಧ್ಯಕ್ಷರು, ಪಾರ್ಟಿಯ ಪದಾಧಿಕಾರಿಗಳು ಕುತ್ಕೊಂಡು ಚರ್ಚೆ ಮಾಡಲಿ. ಯಾರು ಬೇಡ ಅಂತಾರೆ? ಇನ್ನೊಂದು ಪ್ರಮುಖ ಅಂಶ ಸಾಕಷ್ಟು ಇಲ್ಲಿ ಮತದಾರರು ಹೇಳಿರ್ತಕ್ಕಂಥದ್ದು ಅಂದರೆ ಕುಟುಂಬ ರಾಜಕಾರಣ ಈ ಬಾರಿ ಅಂತ್ಯ ಕಾಣಬೇಕು. ಅಂದರೆ ಬೇರೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು, ಯಾರಿಗಾದರೂ ಕೊಡಲಿ, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತಾರಂಥದ್ದು. ಯಾಕಂದರೆ ಮನೆಯಲ್ಲಿ ಸಂಸದರಿದ್ದಾರೆ, ಸಚಿವರಿದ್ದಾರೆ, ಶಾಸಕರಿದ್ದರೂ ಕೂಡ ಅವರು ವಯಸ್ಸು ಇದು ಕಾಯಿಲೆಯಿಂದ ತೀರ್ಕೊಂಡ್ರು. ಈಗ ಮತ್ತೆ ಅವ್ರದ್ದೇ ಕುಟುಂಬಕ್ಕೆ ಟಿಕೆಟ್ ಕೇಳ್ತಾ ಇದ್ದಾರೆ ಅಂದರೆ ಇದು ಸರಿ ಅನಿಸಲ್ಲ ಅಂತೇಳಿ ಜನರು ಮಾತಾಡ್ತಾ ಇರತಕ್ಕಂಥದ್ದು. ಸಮಾಜದ ಅಲ್ಪಸಂಖ್ಯಾತರ ಮತದಾರರು ಮಾತಾಡ್ತಾ ಇದ್ದಾರೆ. ಅವರು ರಾಜಕೀಯ ಮಾಡೋರಲ್ಲ.
ರಾಜಕೀಯ ಮಾಡೋರು ನಮ್ಮಂಥವ್ರು 100 ಜನ ಇರ್ಬೋದು, ಅವ್ರ ಹತ್ರ ಒಂದು 25 ಜನ ಇರ್ಬೋದು, ಜಬ್ಬಾರ್ ಸಾಹೇಬ್ರ ಜನ ಹತ್ರ ಒಂದು ಸ್ವಲ್ಪ ಜನ ಇರ್ಬೋದು, ಬೇರೆ ಬೇರೆ ಕಡೆಗೆ ಸ್ವಲ್ಪ ಜನ ಇರ್ಬೋದು. ಆ ಪ್ರೀತಿ ವಿಶ್ವಾಸದ ಮೇಲೆ ಏನು ಬೇಕದು ಹೇಳೋದು ಸೂಕ್ತ ಅಲ್ಲ. ಹೀಗೆ ನಾಯಕರಿಗೆ ಖುಷಿ ಮಾಡೋದು, ಮಾಡೋಕ್ಕೆ ಹೋಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಂಥ ಮಾತುಗಳನ್ನು ಆಡೋಕ್ಕೆ ನಾಯಕರಾದಂಥ ನಾಯಕರು ಮಾಡೋಕ್ಕೆ ಕೊಡಬಾರ್ದು ನಾನು ಹೇಳೋದು. ಸರಿ, ತಾವು ಕೂಡ ಪಕ್ಷದ ಒಂದು ಕಟ್ಟಾಳು, ತಾವು ಆ ರೀತಿ ಏನು ಮಾತಾಡಬೇಕಾದನ್ನು ಮಾತಾಡ್ತಿದ್ದೀರಿ. ಬಟ್ ಅಭಿವೃದ್ಧಿ ವಿಚಾರಕ್ಕೆ ಬರೋಣ. ಅಭಿವೃದ್ಧಿ ಅಂತ ಬಂದಾಗ ಉತ್ತರಕ್ಕೆ ಹೋಲಿಕೆ ಮಾಡಿದಾಗ ದಕ್ಷಿಣದಲ್ಲಿ ಶೂನ್ಯ ಅಭಿವೃದ್ಧಿ ಸರ್. ಯಾಕಂದರೆ ಇಲ್ಲಿರ್ತಕ್ಕಂಥ ಒಂದು ಕಾರ್ಖಾನೆಗಳಿಲ್ಲ, ಸರಿಯಾದಂಥ ಸುಶುದ್ಧ ಒಂದು ಆಸ್ಪತ್ರೆ ಇಲ್ಲ, ಸರಿಯಾದ ಒಂದು ಗೌರ್ಮೆಂಟ್ ಕಾಲೇಜುಗಳಿಲ್ಲ ಸರ್. ಇದನ್ನೆಲ್ಲ ನೋಡ್ಕೊಂಡು ಹೇಗೆ ಇದ್ರೆ ತಾವು ಇದಕ್ಕೆ ಪ್ರಶ್ನೆ ಮಾಡ್ಬೋದಿತ್ತಲ್ಲ, ಮಾಡಬೇಕಲ್ಲ. ಸುಮಾರು ಟೈಮ್ ಮಾಡಿದ್ದೀವಿ, ಸುಮಾರು ಟೈಮ್ ಕೇಳಿದ್ದೀವಿ. ಈ ಭಾಗದಲ್ಲಿ ಒಂದು ಹಾಸ್ಪಿಟ್ಲ್ ತರೋಣ ಅಂತೇಳಿ ಬಹು ದಿವಸ ಒಂದು ಆಸೆ ಇತ್ತು ಸಾಹೇಬ್ರದ್ದು. UT ಖಾದರ್ ಸಾಹೇಬರು ಹೆಲ್ತ್ ಮಿನಿಸ್ಟ್ರ್ ಇದ್ದಾಗ ಕರ್ಕೊಂಡು ಬಂದು ತೋರಿಸಿದ್ರು BD ಲೇಔಟ್ನಲ್ಲಿ. ಅದು ಲೇಬರ್ ಡಿಪಾರ್ಟ್ಮೆಂಟಿಂದು, ಅದು ಸೆಂಟ್ರಲ್ ಗೌರ್ಮೆಂಟಿಂದು ಆಗಲ್ಲ ಅಂತ ಹೇಳಿದ್ದಕ್ಕೆ ಅದು ತಟಸ್ಥ ಆಯಿತು. ಕಾಲೇಜಿಂದು ಬಹುದಿನಗಳ ಬೇಡಿಕೆ ಇತ್ತು. ಜಬ್ಬಾರ್ ಸಾಹೇಬರು 3 ವರ್ಷ 4 ವರ್ಷ ಮುಂಚೆ ಇಲ್ಲಿ ಮಗನಹಳ್ಳಿ ರಸ್ತೆಯಲ್ಲಿ ತಾವು ನೋಡಿರಬೇಕು, ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕಾಲೇಜ್ ತಂದೆ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಅಬ್ದುಲ್ ಜಬ್ಬಾರ್ ಸಾಹೇಬರು. ಅದು ಹೊರತುಪಡಿಸಿ ನಮ್ಮ ದಾವಣಗೆರೆ ದಕ್ಷಿಣಗಳಲ್ಲಿ ಮಿಲ್ಲತ್ ಕಾಲೋನಿ ಆಗಲಿ, ನಮ್ಮ ಶಾಸ್ತ್ರಿ ಲೇಔಟ್ ಆಗಲಿ, ಭಾಷಾನಗರ ಆಗಲಿ, ಬಿಲಾಲ್ ಕಾಂಪೌಂಡು ನಾರ್ತ್ ಆಗಲಿ, ನಮ್ಮ ಶಂಕರ್ ವಿಹಾರ್ ಲೇಔಟ್ ನಾರ್ತ್ ಆಗಲಿ, ಮತ್ತು ಬೂದಾಳ್ ರಸ್ತೆಯಲ್ಲಿ ಹೊಸ ಬಡಾವಣೆಗಳು ನಿರ್ಮಾಣ ಆಗಿದಾವಲ್ಲ, ಅಲ್ಲಿ CC ರಸ್ತೆಗಳು ಮಾಡಿಸಿರ್ತಕ್ಕಂಥದ್ದು ಜಬ್ಬಾರ್ ಸಾಹೇಬ್ರದ್ದು ಅನುದಾನದಲ್ಲಿ. ಸರ್ ಖಂಡಿತ ಸರ್. ಜಬ್ಬಾರ್ ಸರು ವಿಧಾನ ಪರಿಷತ್ ಸದಸ್ಯರು. ವಿಧಾನ ಪರಿಷತ್ ಸದಸ್ಯರಿಗೆ ಅನುದಾನ ಭಾಳಷ್ಟು ಕಡಿಮೆ ಇರತಕ್ಕಂಥದ್ದು. ಶಾಸಕರಿಗೆ ಸಾಕಷ್ಟು ಅದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 80% ಹೆಚ್ಚಿಗೆ ಇರುತ್ತೆ. ಅವ್ರು ಯಾಕೆ ಇವನ್ನೆಲ್ಲ ಮಾಡಿಲ್ಲ ಸರ್? ಅವ್ರಿಗೆ ನೀವು ಪ್ರಶ್ನೆ ಮಾಡ್ಬೋದಿತ್ತಲ್ಲ. ನಾವು ಸಾಕಷ್ಟು ಟೈಮ್ ಮಾಡಿದ್ದೀವಿ. ಇದೇ ಹೇಳಿದ್ನಲ್ಲ, ಗುಂಪುಗಾರಿಕೆಯಲ್ಲಿ ಈಗ ರಾಜಕೀಯದಲ್ಲಿ ಏನು ಸ್ಥಾನ ಸಿಗುತ್ತೆ, ಏನು ಸ್ಥಾನ ಬಿಡುತ್ತೆ ಅಂತೇಳಿ ದೇವರು ನಮಗೆ ಕಾಯ್ದಿಟ್ಟಿದ್ದಾನೆ. ನಾವು ಅದೇ ಆಗೋದು. ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ರೂ ಆಗೋದಿಲ್ಲ. ಇದು ರಾಜಕೀಯ ಮಾಡಿದ್ರೆ ತಿಳ್ಕೋಬೇಕು. ಈಗ ಈ ಮಟ್ಟಕ್ಕೆ ಕೋಪ ಬಂದು ಈ ಮಟ್ಟಕ್ಕೆ ನಾವು ಕೇಳ್ತಾ ಇರಬೇಕಾದ್ರೆ ಇಷ್ಟು ರಾಜಕೀಯ ಮಾಡಿ, ಇಷ್ಟು ಗೊಂದಲ ಸೃಷ್ಟಿ ಮಾಡಿ, ಗ್ರೂಪಿಸಮ್ ಮಾಡಿ ಹೋಗ್ತಿರೋಕ್ಕಂಥ ಪರಿಸ್ಥಿತಿ ಬೇಡ. ಈಗ ಆಯಿತು, ಮಾಡಿದ್ದಾರೆ. ಈಗ ಎಷ್ಟು ಮಾಡಬೇಕಿತ್ತು ಅಷ್ಟು ಮಾಡಿದ್ದಾರೆ. ಹೈಕಮಾಂಡಿಗೆ ಬಿಡೋಣ. ಹೈಕಮಾಂಡ್ ಮುಸಲ್ಮಾನ್ ಬಾಂಧವರಿಗೆ ಕೊಟ್ಟರೆ 100ಕ್ಕೆ 100% ನಾವು ಗೆಲ್ತೀವಿ. ಯಾಕಂತ ಹೇಳಿದರೆ ಬರೀ ಒಂದು ಸಮುದಾಯದಿಂದ ಗೆಲ್ಲಕ್ಕಾಗೋದಿಲ್ಲ. ಕೆಲವೊಬ್ಬರು ಹೇಳ್ತಿದ್ರು ಜಾತಿ ಆಧಾರದ ಮೇಲೆ ನಾವು ಎಲೆಕ್ಷನ್ ಮಾಡಿದರೆ ಆಗಲ್ಲ ಅಂತ. ನಮ್ಮದು 2-3 ಕಾರ್ಪೊರೇಷನ್ ವಾರ್ಡ್ಗಳು ಅದಾವು, ಅಲ್ಲಿ ಹಿಂದೂ ಮುಸ್ಲಿಂ ಈಕ್ವಲ್ ಇದ್ದಾರೆ. ಹಾಗಾದ್ರೆ ನಾವು ಹಿಂದೂಗಳಿಗೆ ಬಿಟ್ಕೊಟ್ಟು ನಾವು ಮುಸ್ಲಿಮ್ ಮಂಡಿಪೇಟೆಯಲ್ಲಿಯೋ ಕಾಯಿಪೇಟೆಯಲ್ಲಿಯೋ ನಿಂತ್ಕೋಬೋದಲ್ಲ. ಜಾತಿ ಆಧಾರದ ಬಿಟ್ಟು ಮತ್ತು ಸ್ಪಷ್ಟವಾಗಿ ಟ್ರಾನ್ಸ್ಪರೆನ್ಸಿ ಇದೆ ಅಂತೇಳಿದರೆ ನಿಂತು ನೋಡಬೇಕು ಒಂದು ಟೈಮು, ಆವಾಗ ಗೊತ್ತಾಗುತ್ತೆ ಜಾತಿ ಆಧಾರ ಬೇಕೋ ಬೇಡ, ಸಮುದಾಯ ಬೇಕೋ ಬೇಡ ಅಂಥೇಳಿ ಆವಾಗ ಅರ್ಥ ಮಾಡ್ಕೋಬೇಕು. ಅಂದರೆ ನಿಮ್ಮದೇ ಕೆಲವೊಂದಿಷ್ಟು ಸಮಾಜದ ನಾಯಕರು ಕೆಲವೊಂದಿಷ್ಟು ಹೇಳಿಕೆಗಳು ಎಲ್ಲೋ ಒಂದು ಕಡೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವ ಅಂತೀರಾ? ಅದೇ ನಾನು ಹೇಳಿದ್ನಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಮೊನ್ನೆನೂ ನಾನು ಜಮೀರ್ ಸಾಹೇಬರಿಗೆ ಏಕವಚನದಲ್ಲಿ ಹೇಳಿದಾಗ ನಮ್ಮ ಮಾನ್ಯ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರು ಎಷ್ಟು ದೊಡ್ಡ ಗುಣ ಅವ್ರದ್ದು ಅಂತ ಹೇಳಬೇಕಂತೇಳಿದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು 100ಕ್ಕೆ 100% ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದ್ದಾರೆ. ಅವರು ಒಂದು ತಪ್ಪು ಮಾತಾಡಿದರೆ ಇಡೀ ಸಮುದಾಯ ಎದ್ದು ನಿಂದಿರ್ತದೆ ಅವ್ರ ಪರವಾಗಿ. ರಾಜ್ಯದಲ್ಲಿ ಅವರು ಒಂದು ಮಾತು ನನಗೆ ಈ ಥರ ಹೇಳಿದ್ದಾರೆ ಅಂತೇಳಿದರೆ ಎಲ್ಲ ರಾಜ್ಯದಲ್ಲಿ ಎಜಿಟೇಟ್ ಆಗುತ್ತೆ, ಪ್ರತಿಭಟನೆಗಳು ಆಗುತ್ತೆ. ಅದು ಆಗಬಾರ್ದು. ಜಮೀರ್ ಸಾಹೇಬ್ರ ಕಡೆಯಿಂದ ಪಕ್ಷದ ಶಿಸ್ತು ಕೆಟ್ಟೋಯ್ತು ಅಂತ ಒಂದು ಮಾತು ಬರಬಾರ್ದು. ನಾನು ಆ ಹಿರೇತನದಲ್ಲಿದ್ದೀನಿ. ಇವತ್ತಿಲ್ಲ ನಾಳೆ ಡೆಪ್ಟಿ CM ಆಗೋನು, ಇವತ್ತಿಲ್ಲ ನಾಳೆ ಅವಕಾಶ ಬಂದರೆ CM ಆಗೋನು. ಈ ಮಟ್ಟಕ್ಕೆ ಬೆಳೆದಾಗ ಆ ಸಣ್ಣ ಮಾತುಗಳನ್ನು ಮಾಡಬಾರ್ದು ಅಂಥೇಳಿ ಅವರು ಎಷ್ಟು ಗೌರವದಿಂದ SS ಮಲ್ಲಣ್ಣವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅಂತೇಳಿದರೆ, ಅವರು ಹಿರಿಯರು, ಅವರು ನನ್ನ ಸನ್ಮಿತ್ರರು, ನನ್ನ ಆಪ್ತರು ಹೇಳಿದ್ದಾರೆ. ಆಯಿತು, ನನ್ನ ಪರವಾಗಿ ನಾನು ಕೇಳಿದ್ದೀನಿ, ಕೇಳೋದು ಹಕ್ಕಿಲ್ವಾ ಅಂತ ಸ್ಪಷ್ಟವಾಗಿ ಸರಳತೆಯಿಂದ ಹೇಳಿದ್ದಾರೆ. ಅವರು ಸಿಟ್ಟಾಗಿ ಹೇಳಬೇಕಂತ ಹೇಳಿದರೆ ಅವರು ಅದೇ ಲ್ಯಾಂಗ್ವೇಜಲ್ಲಿ ತಿರುಗೇಟು ಕೊಡ್ತಿದ್ರು. ಆದರೂ ಯಾಕೆ ಕೊಟ್ಟಿಲ್ಲ ಅಂತೇಳಿದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತ ಒಂದೇ ಒಂದು ದೃಷ್ಟಿಕೋನದಲ್ಲಿ ಅವರು ಆ ಥರ ಮಾತಾಡಿಲ್ಲ. ನಾವು ಅವ್ರ ಶಿಷ್ಯಂದರು,
ನಾವು ಯಾವುದೇ ಕಾರಣಕ್ಕೆ ಪಕ್ಷಕ್ಕೆ ಧಕ್ಕೆ ಆಗ್ತದೆ ಅಂತ ಹೇಳಿದರೆ ಆ ಮಾತುಗಳು ಆಡಕ್ಕೆ ಹೋಗೋದಿಲ್ಲ. ಇದೇ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಒಂದು ಕಡೆ ಶಿಗ್ಗಾಂವಿಯಲ್ಲಿ ಆದಂಥ ಎಲೆಕ್ಷನ್ BJP ಭದ್ರಕೋಟೆ, ಒಂದು ಕಡೆ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟಿದ್ದರು. ಬೊಮ್ಮಾಯಿ CM ಅವರ ಮಾಜಿ CM ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದರು. ಎಲ್ಲೋ ಒಂದು ಕಡೆ BJPನೇ ಗೆಲ್ಲುತ್ತಂತೇಳಿ ಸಾಕಷ್ಟು ಜನರು ಹೇಳ್ತಾ ಇದ್ರು. ಈಗ ಜಮೀರ್ ಅಹ್ಮದ್ ಅವರು ಕೂಡ ಇದ್ದರು, ಸತೀಶ್ ಜಾರಕಿಹೊಳಿ ಅವರು ಇದ್ದರು. ಅಂದರೆ ಇವರೆಲ್ಲ ಸಾಕಷ್ಟು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಎಲೆಕ್ಷನ್ ಫೈನಲ್ ಆಗಿ ಯಾಶೀರ್ ಖಾನ್ ಪಠಾಣ್ ಅವರು ವಿನ್ ಆದರು. ಅಲ್ಲಿರ್ತಕ್ಕಂಥ ವಿನ್ ಇಲ್ಲಿ ಯಾಕಾಗಲ್ಲ ಸರ್? 100ಕ್ಕೆ 100% ಆಗುತ್ತೆ. ತಾವು ಹೇಳಿದ್ದ ಮಾತು, ನಾನು ಆ ದಿವಸ ಅವ್ರ ಜೊತೆಯಲ್ಲಿದ್ದೆ. ಏನು ಟಿಕೆಟ್ ಘೋಷಣೆ ಆಗ್ತಾ ಇತ್ತು ಆ ದಿವಸ ರಾತ್ರಿ ನಾನು ಚೀಫ್ ಮಿನಿಸ್ಟರ್ ಮನೆಯಲ್ಲಿ ದಿಢೀರ್ನೇ ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬರು, ನಮ್ಮ ರಾಜಕೀಯ ಕಾರ್ಯದರ್ಶಿ ನಸೀರ್ ಸಾಹೇಬರು, ಜಬ್ಬಾರ್ ಸಾಹೇಬರು 3 ಜನ ಫಸ್ಟ್ ಹೋದರು. ನಾನು ಅವ್ರ ಜೊತೆಗೆ ಹೋದೆ. ಹಿಂದೆಯೇ ನಮ್ಮ ಸಲೀಂ ಅಹ್ಮದ್ ಸಾಹೇಬರು ಬಂದರು, ತನ್ವೀರ್ ಸೇಠ್ ಅವ್ರು ಬಂದರು, ರಿಜ್ವಾನ್ ಅರ್ಷದ್ ಅವ್ರು ಬಂದರು. ಇವರೆಲ್ಲರೂ ಬಂದರು, ಎಲ್ಲ ನಾಯಕರು ಬಂದು ಅಲ್ಲಿ ಕುಂತು ಹೇಳಿದರು, ಸರ್ ನೀವು ಯಾವುದೇ ಕಾರಣಕ್ಕೂ ಮುಸ್ಲಿಮ್ಸ್ ಕೊಡಬೇಕು, ಈ ಸಲ ಗೆಲ್ಲಿಸಲಿಲ್ಲ ಅಂತೇಳಿದರೆ ಇನ್ನೊಂದು ಟೈಮ್ ನಿಮಗೆ ಅಲ್ಲಿ ಮುಸ್ಲಿಮ್ಸಿಗೆ ಟಿಕೆಟೇ ಕೇಳಕ್ಕೆ ಬರೋದಿಲ್ಲ, ನಾವು ಗೆಲ್ಲಿಸೋ ಜವಾಬ್ದಾರಿ ನಮ್ಮದು. ಸತೀಶ್ ಅಣ್ಣ ಜಾರಕಿಹೊಳಿನೂ ಹೇಳಿದ್ದಾರೆ, ಅವ್ರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ನೀವು ಮಾಡಬೇಕಣ್ಣ, ಯಾರಿಗಾರು ಕೊಡ್ರಿ. ಅಲ್ಲಿ 2 ಹೆಸರು ಮುಂಚೂಣಿಯಲ್ಲಿ ನಡೀತಾ ಇತ್ತು. ಅಜೀಂ ಪೀರ್ ಖಾದ್ರಿ XMLA ಅವ್ರದ್ದು ಹೆಸರು ನಡೀತಾ ಇತ್ತು. ಯಾಸೀರ್ ಖಾನ್ ಪಠಾಣ್ ಮೊನ್ನೆ ತಾನೇ 23ರಲ್ಲಿ ಪರಾಜಿತರಾಗಿದ್ದರು. ಅವರು ಇಬ್ಬರಿಗೆ ಕೊಡಬೇಕಂತೇಳಿ ಆಯಿತು ಅಂಥೇಳಿ ಯಾಸೀರ್ ಖಾನ್ ಪಠಾಣಿಗೆ ಡಿಕ್ಲೇರ್ ಆಯಿತು. ಹೊರಗಡೆ ಬಂದು ನಿಮಗೆ ಸುದ್ದಿ ಹೇಳಿದರು. ಯಾಸೀರ್ ಖಾನ್ ಪಠಾಣ್ ನನ್ನ ಜೊತೆಯಲ್ಲೇ ಇದ್ದರು. ಹೇಳಿದರು, ಯಾಸೀರ್ ಖಾನ್ ಪಠಾಣ್ ನಿನಗೆ ಫೈನಲ್ ಆಯಿತು, ನೀವು ಹೋಗಿ ಸಿದ್ಧತೆ ಮಾಡ್ಕೊಳ್ರಿ ಅಂಥೇಳಿ. ಅದ ನಂತರ ಸತೀಶ್ ಅಣ್ಣ ಜಾರಕಿಹೊಳಿರವರು ಮತ್ತು ಅನೇಕ ನಾಯಕರು, ನಮ್ಮ ಜಮೀರ್ ಸಾಹೇಬರು, ನಸೀರ್ ಸಾಹೇಬರು, ಸಲೀಂ ಸಾಹೇಬರು, ನಮ್ಮ ತನ್ವೀರ್ ಸೇಠ್ ಸಾಹೇಬರು, ಇವರೆಲ್ಲ ನಾಯಕರು ಅಲ್ಲಿ ಕುಂತು ಮುಖಾಮ್ ಮಾಡಿ ಅನ್ಯಕೋಮ್ನವರು ಬೇರೆಯವರು, ಸಂತೋಷ್ ಅಣ್ಣರು ಇದರಲ್ಲಿ ಬೇರೆಯವರು ಇದ್ದರು, ಎಲ್ಲರೂ ಸೇರಿ ಗೆಲ್ಲಿಸಿದ್ದಕ್ಕೆ ಒಂದು ಮಾದರಿ ಆಯಿತು. ಇಲ್ಲಿ ಯಾಕೆ ಆಗೋದಿಲ್ಲ ಅಂತ ನೀವು ಬಯಸ್ತೀರಿ? ಖಂಡಿತ ಸರ್ ಆಗುತ್ತೆ. ಬಟ್ ನಿಮ್ಮಲ್ಲೇ ಒಗ್ಗಟ್ಟು, ಅಲ್ಲೂ ಕೂಡ ಒಗ್ಗಟ್ಟು ಸೇಮ್ ಇದೇ ರೀತಿ ಅಜಂಪುರ್ ಖಾದ್ರಿ ಅವರು ಕೂಡ ಬಂಡಾಯ ಎದ್ದಿದ್ರು, ಅವ್ರನ್ನೂ ಕೂಡ ಬಂಡಾಯ ಶಮನ ಮಾಡಿದ್ರಿ. ಇಲ್ಲಿ ಆ ರೀತಿ ಆ ಸ್ಟ್ರಾಟಜಿ ಇಲ್ಲಿ ವರ್ಕ್ ಆಗಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ನನಗೂ ಭಾಳಷ್ಟು ಜನ ಸಚಿವರ ಜೊತೆಗಿರೋರು, ಸಚಿವರಿಗೆ ಬಿಟ್ಟಿರೋರು, ಬೇರೆಯವರು ಹಿರಿಯ ರಾಜಕಾರಣಿಗಳು ನನಗೂ ಫೋನ್ ಮುಖಾಂತರ ಹೇಳಿದರು, ಜಬ್ಬಾರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನೀವು ಇಂಡಿಪೆಂಡೆಂಟ್ ಮಾಡ್ತೀರಾ ಸಿರಾಜ್ ಅಂತ. ನಾನು ಹೇಳಿದೆ, ಪಕ್ಷದ ವಿರೋಧ ಹೋಗೋದು ಕ್ವಶನೇ ಬರೋದಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ಏನು ಒಳ್ಳೆಯದಾಗುತ್ತೆ ಅದರ ಜೊತೆಗಿರ್ತೀವಿ. ನಾವು ಹೆಂಗೆ ಮೊದಲೇ ಮೇಡಮ್ ಅವರಿಗೆ ಕ್ಯಾಂಪೇನ್ ಮಾಡಿದ್ವೋ ಅದೇ ಥರ ಕ್ಯಾಂಪೇನ್ ಮಾಡ್ತೀವಿ. ಅವ್ರ ಜೊತೆಗಿದ್ದು ಸಮರ್ಥಿಗೆ ಟಿಕೆಟ್ ಸಿಕ್ಕಿದರೆ 100ಕ್ಕೆ 100 ಪಟ್ಟು ನಾವು ಹೆಂಗೆ ನಿಂತಾಗ ಶ್ರಮ ಪಡ್ತೀವಿ ಆ ಥರ ಶ್ರಮಪಟ್ಟು ನಾವು ಎಲೆಕ್ಷನ್ ಮಾಡ್ತೀವಿ. ಅಂದರೆ ಅಲ್ಪಸಂಖ್ಯಾತರ ಅಂತಂದರೆ ಮತ ಬ್ಯಾಂಕ್ ರೀತಿ ಬಳಕೆ ಮಾಡ್ಕೊತ ಇದ್ದಾರೆ ಸರ್ ವರಿಷ್ಠರು. ಈಗ ನಾನು ಮೊನ್ನೆನೂ ಹೇಳಿದೆ, ಈ ಸಮುದಾಯಕ್ಕೆ ಟೇಕನ್ ಫಾರ್ ಗ್ರಾಂಟೆಡ್ ಅಂಥೇಳಿ ಎಲ್ಲಿ ಹೋಗ್ತಾರೆ ಇವರು ಬಿಡು ಅನ್ನಂಗೆ ಆಗಿಬಿಟ್ಟಿದೆ. ಈಗ ಅದು ಹೇಳೋದು ನಿಜಾನೇ. ಈ ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡದೇ ಇದ್ದರೆ ಅದೇ ರೀತಿ ಆಗುತ್ತೆ ಅಂತ. ಇಲ್ಲ, ಏನಾಗಿದೆ, ನಮ್ಮ ಸಮುದಾಯಕ್ಕೆ ಆಪ್ಷನ್ ಇಲ್ಲ. ನೀವು ಯಾವುದೇ ಕಾರಣಕ್ಕೆ ಕೈ ಕಡಿದ್ರೂ ಕೂಡ ನಾವು BJPಗೆ ಹಾಕೋದಿಲ್ಲ. ಈಗ ನಮ್ಮಲ್ಲಿ ಇರೋದು ರಾಷ್ಟ್ರೀಯ ಪಕ್ಷಗಳಿದೆಯಲ್ಲ ಸರ್, SDPI ಒಂದು ಕಡೆ, MIM ಒಂದು ಕಡೆ ಇದೆ. ಮೊದಲೇ ನನಗೆ ಈಗ ಯೋಚನೆ ಮಾಡಲ್ಲ ನಮ್ಮ ಜನ ಏನಾಗುತ್ತೆ, ಒಂದು ರಿಸಲ್ಟ್ ಬೇಕು ನಮ್ಮ ಜನರಿಗೆ. ನಾವು ವೋಟ್ ಹಾಕ್ತೀವಿ ಅದಕ್ಕೆ ಫಲ ಸಿಗಬೇಕು. ನಾವು ಇಲ್ಲ ಗೆಲ್ಲಿಸೋ ಛಲದಿಂದ ಹಾಕ್ತೀವಿ, ಇಲ್ಲ ಒಬ್ಬರಿಗೆ ಸೋಲ್ಸೋ ಛಲದಿಂದ ಹಾಕ್ತೀವಿ. ನಮ್ಮ ಗುರಿ ಸೋಲ್ಸೋ ಛಲ ಇದೆ. ಆ ಛಲದಲ್ಲಿ ನಾವು ಪಾಸ್ ಆಗಬೇಕಂತೇಳಿ ಆ ಒಂದೇ ಒಂದು ದೃಷ್ಟಿಕೋನದಲ್ಲಿ ನಮ್ಮ ಸಮುದಾಯ ವೋಟ್ ಮಾಡ್ತದೆ ಸರ್. ಅಂದರೆ ತಾವು ಕೂಡ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ರಿ. ಇನ್ನೊಂದು ಕಡೆ ಸರ್ ಏನಾಗುತ್ತೆ, ಒಂದು ಈಗ ಮಲ್ಲಿಕಾರ್ಜುನ ಅವ್ರಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ, ಅವರ ಮಗನಿಗೆ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ. ಆದರೆ ತಾವು ಕೂಡ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ಎಲೆಕ್ಷನ್ ಎದುರಿಸ್ತಾರೆ ಅಂತ ಹೇಳಿದ್ರಿ. ಇನ್ನೊಂದಿಷ್ಟು ನಿಮ್ಮ ಸಮುದಾಯದಲ್ಲಿರ್ತಕ್ಕಂಥ ಸಾಮಾನ್ಯ ಜನರು ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗಲಿಲ್ಲ ಅಂಥೇಳಿ ಬೇರೆ ಬೇರೆ ಪಕ್ಷದ ಕಡೆ ಹೋಗಲ್ಲ ಅಂತೇಳಿ ನಿಮಗೆ ಅನಿಸುತ್ತಾ? ನಾನು ನಿಮಗೆ ಹೇಳ್ತಾ ಇದ್ದೀನಿ ಬ್ರದರ್, ನಮ್ಮಂಥವ್ರು 100 ಜನ ರಾಜಕೀಯ ಮಾಡ್ತಿದ್ದಾರೆ ರಾಜಕಾರಣದಲ್ಲಿ. ಬೇರೆ ಬೇರೆ ಎಕ್ಸ್ ಕಾರ್ಪೊರೇಟರ್ ಇರ್ಬೋದು, ಆಫೀಸ್ ಬೇರರ್ಸ್ ಇರ್ಬೋದು, ಪಕ್ಷದಲ್ಲಿ ಬೇರೆ ಬೇರೆ ವಿಂಗಲ್ಲಿ ಮುಂಚೂಣಿ ಘಟಕದಲ್ಲಿ ಇರ್ಬೋದು, ಒಂದು 100 ಜನ ಸಿಗ್ಬೋದು ನಿಮಗೆ. ಉಳಿದಿದ್ದು 84,000 ಜನ ಅಮಾಯಕ ಅಲ್ಪಸಂಖ್ಯಾತರು ಮತದಾರರವರು. ಅವ್ರು ಏನೇ ನಿರ್ಧಾರ ತೊಗೋಬೋದು, ಅವರಿಗೆ ಯಾರಿಗೂ ಹೇಳೋಕ್ಕಾಗಿಲ್ಲ. ನಮ್ಮಂಥವ್ರು ಹೋಗಿ ಕನ್ವಿನ್ಸ್ ಮಾಡಬೇಕು, ಈ ಥರ ಬೇಡ, ಈ ಥರ ಮಾಡೋಣ,
ಈ ಥರ ಡಿಸಿಷನ್ ತೊಗೊಳೋದು ಬೇಡ ಅಂತ ಆ ಕೆಲಸ ಯಾರ್ದು ನಮ್ಮದು. ನಾವು ನಾಯಕರಾಗಿರ್ತೀವಲ್ಲ, ನಮ್ಮ ಕೆಲಸ ನಾವೇನು ಹೇಳ್ತೀವಿ ಅದ್ರ ಪ್ರಕಾರ ಮತದಾರರು ನಡ್ಕೊತಾರೆ ಅಂತ ನಮಗೆ ಭರವಸೆ ಇದೆ. ಆ ಮತದಾರರಿಗೆ ಮಿಸ್ಗೈಡ್ ಮಾಡುವ ಕೆಲಸ ಯಾವತ್ತೂ ಕೂಡ ಎರಡೂ ಗುಂಪಿನವರು ಮಾಡಬಾರ್ದು. ಸರ್, ಪ್ರಮುಖ ಅಂಶ ಅಂತಂದರೆ ಗ್ಯಾರಂಟಿ ಯೋಜನೆಗಳು. ಒಂದು ಏನಂತಂದರೆ ಈ ಬೈ ಎಲೆಕ್ಷನಲ್ಲಿ ತಮ್ಮದೇ ಸರ್ಕಾರ ರಾಜ್ಯದಲ್ಲಿ, ಇವೆಲ್ಲ ನಿಮ್ಗೆ ಒಂದು ಕಡೆ ಪ್ಲಸ್ ಆಮೇಲೆ ನಿಮ್ದು ಇನ್ನೊಂದು ಅಲ್ಪಸಂಖ್ಯಾತರ ಹೈಯೆಸ್ಟ್ ಮತದಾನ ಇಲ್ಲಿ, ಇದೆಲ್ಲ ಒಂದು ಕಡೆ ದೊಡ್ಡ ಪ್ರಮಾಣದ ನಿಮಗೆ ಶಕ್ತಿಗೆ ತಂದು ಕೊಡುತ್ತಲ್ಲ. ಹೌದು ಸರ್, ಇದು ಜಮೀರ್ ಸಾಹೇಬರು ನಮ್ಮ ನಾಯಕರು ಹೇಳ್ದಂಗೆ ಯಾರೇ ನಿಂತರೂ ಕೂಡ ಇಲ್ಲಿ ಕಾಂಗ್ರೆಸ್ಸಿಂದ ಗೆಲುವು ಸಾಧ್ಯ ನಿಶ್ಚಿತ. ಇದು ಕಾಂಗ್ರೆಸ್ಸಿನ ಭದ್ರಕೋಟೆ. ಸಮರ್ಥ್ ನಿಂತರೂ ಗೆಲ್ತಾರೆ, ಜಬ್ಬಾರ್ ಸಾಹೇಬ್ರು ನಿಂತರೂ ಗೆಲ್ತಾರೆ, ಇದರಲ್ಲಿ ಎರಡನೇ ಮಾತಿಲ್ಲ. ನಾವು ಚಟಕ್ಕೆ ಅವ್ರು ಗೆದ್ದರೆ ನಾವು ವಿರೋಧ ಮಾಡ್ತೀವಿ, ಇವ್ರು ನಿಂತರೆ ನಾವು ವಿರೋಧ ಮಾಡ್ತೀವಿ ಅಂತ ಹೇಳ್ಬೋದು. ಬಟ್ ವಾಸ್ತವಾಂಶ ಹೇಳಬೇಕಂತೇಳಿದರೆ ಈ ಕ್ಷೇತ್ರದಲ್ಲಿ ಜಬ್ಬಾರ್ ಸಾಹೇಬರು ಗೆಲುವು ಸಾಧಿಸ್ತಾರೆ, ಸಮರ್ಥು ಗೆಲುವು ಸಾಧಿಸ್ತಾರೆ. ಇದನ್ನು ಹೊರತುಪಡಿಸಿ ಕೂಡ ತಮ್ಮ ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಜನ ಬಳಕೆ ಮಾಡ್ಕೊತಿದ್ದಾರೆ. ಅದು ಇದೆ. ಅಹಿಂದ ಸಮಾಜ ಇದೆ. ಅಹಿಂದ ಸಮಾಜ ಯಾವತ್ತೂ ಕಾಂಗ್ರೆಸ್ಸಿಗೆ ಬಿಟ್ಕೊಟ್ಟಿಲ್ಲ. ನಮ್ಮ ಕುರುಬ ಸಮಾಜ ಇದೆ, ನಾಯಕರ ಸಮಾಜ ಇದೆ, ನಮ್ಮ SC ಸಮಾಜ ಇದೆ. ಇವರೆಲ್ಲರೂ ಕೂಡ ಓಪನ್ ಆಗಿ ನಮ್ಮ ಕಾಂಗ್ರೆಸ್ಸಿಗೆ ಸಹಕಾರ ಮಾಡಿರೋದು ಇತಿಹಾಸ ಇದೆ. ಅವರೆಲ್ಲರೂ ಕೂಡ ಪಾಪ ದುಡ್ಕೊಂಡು ಬರ್ತಿದ್ದಾರೆ. ಇವತ್ತಿಲ್ಲ ನಾಳೆ ಅಹಿಂದ ಸಮಾಜಕ್ಕೂ ಇಲ್ಲಿ ಆದ್ಯತೆ ಸಿಗಬೇಕು. ಯಾಕಂದರೆ ಅವರು ಭಾಳ ದಿವಸ ಇದೆ, ಅವರಿಗೆ SC ST ಒಂದು ರಿಸರ್ವೇಷನ್ ಬಿಟ್ಟರೆ ಬೇರೆ ಎಲ್ಲಿ ಅವಕಾಶ ಇಲ್ಲ ಅವರಿಗೆ. ಇಲ್ಲಿ ಕೂಡ ಕುರುಬರು ಟಿಕೆಟ್ ಕೊಡ್ಬೋದು, ಇಲ್ಲಿ ಕೂಡ ನಾಯಕರಿಗೂ ಟಿಕೆಟ್ ಕೊಡ್ಬೋದು. ಯಾಕಂದರೆ ಅವರಿಗೂ ಕೊಟ್ಟರೆ ಎಲ್ಲ ಅಹಿಂದ ಅಂತೇಳಿದರೆ ನಾವು ಅವರಿಗೆ ಸಹಕಾರ ಮಾಡಬೇಕು. ಆ ಥರ ಅವರು ವಂಚಿತರಿದ್ದಾರೆ, ಅವ್ರಿಗೂ ಕೂಡ ನಾವು ಮಾಡಬೇಕು. ಅವರು ಪಾಪ ಓಪನ್ ಆಗಿ ನಾಳೆ ಯಾರಿಗೆ ಕಾಂಗ್ರೆಸ್ ಸಿಗಲಿ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಸರ್, ಕೊನೆಯದಾಗಿ ಸರ್, ಈ ಬಾರಿ ಯಾರಿಗೆ ಟಿಕೆಟ್ ಸಿಗಲಿ, ಯಾರೇ ವಿನ್ ಆದರೂ ಕೂಡ ನಿಮ್ಮ ಪಕ್ಷದವರು ಸರ್, ನಿಮ್ಮ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಾದಂಥ ಕೆಲಸಗಳೇನು ಸರ್? ಇನ್ನು ಸರ್ ಬಹಳಷ್ಟು ಕೆಲಸಗಳು ಇದಾವೆ. ಫಸ್ಟ್ ಬೇಡಿಕೆ ನಮ್ಮದು ಹಾಸ್ಪಿಟಲಿಂದು. ನಮ್ಮಲ್ಲಿ ಹಾಸ್ಪಿಟ್ಲ್ ಇಲ್ಲ. ಅಲ್ಲಿ ಒಂದು PH ಇದೆ, ಇದರಲ್ಲಿ ಮಿಲ್ಲತ್ ಶಾಲೆ ಹತ್ರ, ಅದು ಅಪ್ಗ್ರೇಡ್ ಆಗಬೇಕು. ನಮ್ಮ ಹತ್ರ ಡಿಗ್ರಿ ಕಾಲೇಜ್ಗಳು ಇಲ್ಲ. ನಮ್ಮ ಹತ್ರ ಒಂದು ಮೈದಾನ ಇಲ್ಲ. ಒಂದು ಅರ್ಧ ಕೆಲಸ ಆಗಿ ಒಂದು ಸ್ಟೇಡಿಯಂ ಆಗಿದೆ. ಅದು ಸುಶಿಸ್ತವಾದ ಪಾರ್ಕ್ಗಳು ಇಲ್ಲ ನಮ್ಮಲ್ಲಿ. ಈ ಒಳ್ಳೆ ರೀತಿಯಿಂದ ನಮ್ಮ ಡ್ರೈನ್ ಇಲ್ಲ, ಒಳ್ಳೆ ರೀತಿಯ ರೋಡ್ಗಳು ಇಲ್ಲ. ನಮಗೆ ಮುಖ್ಯವಾದ ಏನಂತೇಳಿದರೆ ನಮ್ಮ ಭಾಗದಲ್ಲಿ ಹಾಸ್ಪಿಟಲ್ ಇಲ್ಲ. ಹಾಸ್ಪಿಟಲ್ ನಮಗೆ ಆಗಿದ್ರೆ ಬಹಳ ಅನುಕೂಲ ಆಗುತ್ತೆ. ಒಂದು ಒಳ್ಳೆ ಹಾಸ್ಪಿಟಲ್ ಆಗಬೇಕು, ಇಲ್ಲಿ ಒಳ್ಳೆ ವಾತಾವರಣಗಳದ್ದು ಒಂದು 2-3 ಡಿಗ್ರಿ ಕಾಲೇಜ್ಗಳು ಆಗಬೇಕು. ಈ ಅಭಿವೃದ್ಧಿ ಆದರೆ ಏನಾಗುತ್ತೆ, ಒಳ್ಳೆ ವಾತಾವರಣದಲ್ಲಿ ನಾವು ಜೀವನ ಮಾಡೋಕ್ಕಾಗುತ್ತೆ. ಸ್ಲಮ್ಗಳು ಅದಾವು, ಅದು ಒಂದು ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡಬೇಕು. ಸ್ಲಮ್ಗಳಿಗೆ ಭಾಳ ದಿವಸದ ಮೇಲೆ ಆ ಹೆಗಡೆ ನಗರ ಶಿಫ್ಟ್ ಆಗಿದೆ. ಅಲ್ಲಿ ರೋಡಿನ ಒಂದು ವ್ಯವಸ್ಥೆ ಆಗಿದ್ದಕ್ಕೆ ಅಲ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ. ಈಗ ದಕ್ಷಿಣದಲ್ಲಿ ಇನ್ನೂ ಬಹಳಷ್ಟು ಕೆಲಸ ಬಾಕಿ ಇದೆ ಮಾಡೋದು. ಯಾರೇ ಬಂದ್ರೂ ಅದು ಒಂದು ಗಮನ ಹರಿಸಿ ಈ ಡೆವಲಪ್ಮೆಂಟ್ಗಳು ಮಾಡಬೇಕು. ಎಸ್ ಸರ್, ಥ್ಯಾಂಕ್ ಯು ಸರ್. ಕರ್ನಾಟಕ ಟಿವಿ ಜೊತೆ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಅಂದರೆ ಇದಿಷ್ಟು ಇಲ್ಲಿರ್ತಕ್ಕಂಥ ಏನು ಪ್ರತಿಯೊಂದು ಕೂಡ ಬಿಚ್ಚಿಟ್ರು. ಯಾಕಂದರೆ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಏನೊಂದು ನಿಯೋಗ ಕೂಡ ನಿನ್ನೆ ಹೋಗಿತ್ತು. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಏನು ನಾಯಕರಿದ್ದರು ಅದರಲ್ಲಿ ಹೊರತಾಗಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಯಾರೂ ಇರಲಿಲ್ಲ ಅಲ್ಲಿ. ಯಾಕಂದರೆ ರಾಜಕೀಯ ವ್ಯಕ್ತಿಗಳಿದ್ದರೆ ಮಾತ್ರ ಹೊರತು ಅಲ್ಲಿ ಅಂದರೆ ಅಲ್ಪಸಂಖ್ಯಾತರ ಏನು ಧರ್ಮಗುರುಗಳು ಅಂತ ಏನು ಹೇಳ್ತಾರೆ ಅವರು ಯಾರೂ ಇರಲಿಲ್ಲ ಅಂತ ಒಂದು ಕಡೆ ಇನ್ನೊಂದು ಸ್ಪಷ್ಟವಾದಂಥ ಮಾತು ಕೂಡ ಹೇಳಿರ್ತಕ್ಕಂಥದ್ದು. ಅಂದರೆ ಇದನ್ನೆಲ್ಲ ನೋಡಿದಾಗ ಒಂದು ಕಡೆ ಅನಿಸುತ್ತೆ, ಈ ಬಾರಿ ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದು ಕಾಂಗ್ರೆಸ್ನ ಕಟ್ಟಾಳು ಅನ್ನೋ ರೀತಿ ಏನೋ ಒಂದು ಮಾತು ಸ್ಪಷ್ಟವಾಗಿ ಹೇಳಿಬಿಟ್ರು. ಟಿಕೆಟ್ ಯಾರಿಗೆ ಕೊಡ್ರಿ, ನಾವು ಮಾತ್ರ ಕಾಂಗ್ರೆಸ್ ಬಿಟ್ಟು ಯಾವುದೇ ಕಾರಣಕ್ಕೂ ಓಟನ್ನು ಬೇರೆ ಪಕ್ಷದ ಕಡೆಗೆ ಹೋಗಲ್ಲ ಅನ್ನೋದು ಸ್ಪಷ್ಟ ಮಾತನ್ನು ಇಲ್ಲಿ ಒಂದು ನಾಯಕರು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೇರಿ, ಕರ್ನಾಟಕ ಟಿವಿ, ದಾವಣಗೆರೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.